ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶವನ್ನು ಬಡ ದೇಶ ಅಂತ ಯಾರು ಕರೆದ್ರು ಅಂತ ಗೊತ್ತಿಲ್ಲ, ಆಯಿತಾ? ನೀವು ನಂಬಲ್ಲ, ಈ ಫೆಸ್ಟಿವಲ್ ಸೇಲ್ ಶುರುವಾಯ್ತಲ್ವಾ, ಈ ಬಿಗ್ ಬಿಲಿಯನ್ ಡೇ, ಅಮೆಝಾನ್ದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್, ಅದು ಶುರುವಾಗಿ ಒಂದೇ ವಾರದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು 1.5 ಮಿಲಿಯನ್ ಐಫೋನ್ಗಳು ಸೇಲ್ ಆಗಿರುವಂಥದ್ದು. 1.5 ಮಿಲಿಯನ್ ಅಂತ ಅಂದರೆ 15 ಲಕ್ಷ ಐಫೋನ್ಗಳು ಸೇಲ್ ಆಗಿದೆ ಬರೀ ಒಂದೇ ಒಂದು ವಾರದಲ್ಲಿ. 15 ಲಕ್ಷ. ಯಾರು ಬಡವರಿದ್ದಾರೆ? 15 ಲಕ್ಷ ಜನ ಐಫೋನ್ನ ತೊಗೊಂಡಿದ್ದಾರೆ ಅಂತ ಅಂದರೆ ಕಡಿಮೆ ನಂಬರ್ ಅಲ್ಲ ಅದು, ಆಯಿತಾ? ಕ್ರೇಜಿ ಗುರು. ಮೆಜಾರಿಟಿ ಜನ ಐಫೋನ್ 12, 13, 14 ಪರ್ಚೇಸ್ ಮಾಡಿರ್ತಾರೆ. 15 ಸ್ವಲ್ಪ ಕಡಿಮೆ ಜನ ಪರ್ಚೇಸ್ ಮಾಡಿರ್ತಾರೆ, ಆಯಿತಾ? ಏನಕ್ಕೆ ಅಂದರೆ ಆಫರ್ ಹೆವಿ ಈ 13, 14ಗೆ ಸಿಕ್ಕಿರೋದು. ಬಟ್ ಸ್ಟಿಲ್ 15 ಲಕ್ಷ ಜನ ಅಂತ ಅಂದರೆ ಕ್ರೇಜಿ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕ್ರಿಕೆಟ್ ಮತ್ತೊಮ್ಮೆ ಹೈಯೆಸ್ಟ್ ವ್ಯೂವರ್ಶಿಪ್ಪಲ್ಲಿ ಮತ್ತೆ ರೆಕಾರ್ಡ್ನ ಬ್ರೇಕ್ ಮಾಡಿಬಿಟ್ಟಿದೆ. ಸೊ ಡಿಸ್ನಿ ಹಾಟ್ಸ್ಟಾರ್ನಲ್ಲಿ ನ್ಯೂಜಿಲೆಂಡ್ ಇಂಡಿಯಾ ಮ್ಯಾಚನ್ನು ಲಿಟ್ರಲಿ 4.3 ಕೋಟಿ ಜನ ಕನ್ಕರೆಂಟಾಗಿ ಕೊಹ್ಲಿ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ನೋಡಿದ್ದಾರೆ. ಜಗತ್ತಿನ ಯಾವುದೇ ಸ್ಪೋರ್ಟ್ಸಿಗೆ ಕಂಪೇರ್ ಮಾಡಿಕೊಂಡ್ರೂ ಸಹ ಹೈಯೆಸ್ಟ್ ವ್ಯೂವರ್ಶಿಪ್ಪು, ಬೆಂಕಿ ರೆಕಾರ್ಡು. ಜೊತೆಗೆ ಡಿಸ್ನಿ ಹಾಟ್ಸ್ಟಾರ್ದೇನೋ ಅವ್ರಿಗೇನೋ ಪ್ರಾಫಿಟ್ ಇಲ್ವಂತ, ಆಯಿತಾ? ತುಂಬ ಲಾಸ್ ಮಾಡ್ಕೋತಾ ಇದ್ದಾರಂತೆ. ಈ ಕಾರಣಕ್ಕೆ ಡಿಸ್ನಿ ಅವರು ಅವ್ರದ್ದು ಇಂಡಿಯಾ ಬಿಸ್ನೆಸ್ಸನ್ನು ಹಾಟ್ಸ್ಟಾರು ಮತ್ತು ಅವ್ರದ್ದು ಚಾನಲ್ನೆಲ್ಲ ಸೇಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ರಿಲಯನ್ಸ್ ಅವರು ಆಲ್ರೆಡಿ ಮಾತುಕತೆ ಶುರು ಮಾಡಿಬಿಟ್ಟಿದ್ದಾರಂತೆ. ರಿಲಯನ್ಸ್ ಅವರು $7 to $8 ಬಿಲಿಯನ್ ಕೇಳ್ತಾ ಇದ್ದಾರೆ. ಬಟ್ ಡಿಸ್ನಿ ಅವರು ನಮಗೆ $10 ಬಿಲಿಯನ್ ಬೇಕು ಅಂತ ಕೇಳ್ತಾ ಇದ್ದಾರಂತೆ. ಸೊ ಮೋಸ್ಟ್ಲಿ ರಿಲಯನ್ಸ್ ಅವರು ಈ ಡಿಸ್ನಿ ಹಾಟ್ಸ್ಟಾರ್ನ ಕೂಡ ತೊಗೊಂಡ್ಬಿಡ್ತಾರೆ. ಸೊ ಈ ಕಡೆ ಜಿಯೋ ಸಿನಿಮಾ ಆಯಿತು, ಊಟ ಆಯಿತು ಆ ಕಡೆ. ಈಗ ಡಿಸ್ನಿ ಹಾಟ್ಸ್ಟಾರ್ ಬಂತು ಅಂದರೆ ಇವರು ಬಿಟ್ಟರೆ ಇನ್ಯಾರೂ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಇದು ಬಿಟ್ಟರೆ ನೆಕ್ಸ್ಟು ಪ್ರೈಮು, ಆಮೇಲೆ ನೆಟ್ಫ್ಲಿಕ್ಸ್, ಇವೆರಡೇ ಉಳ್ಕೊಳ್ಳೋದು. ಅವನ್ನೇನು ಮಾಡೋಕ್ಕಲ್ಲ, ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು. ಈ ಅಮೆಝಾನು ಮತ್ತು ನೆಟ್ಫ್ಲಿಕ್ಸ್ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು. ಸೊ ಅದರಿಂದ ಅವ್ರನ್ನ ಅಲ್ಲಾಡ್ಸೋಕ್ಕೆ ಕಷ್ಟ. ಬಟ್ ಸ್ಟಿಲ್ ಸಣ್ಣ ಸಣ್ಣ ಪ್ಲೇಯರ್ಸ್ಗಳನ್ನೆಲ್ಲ ಈ ರಿಲಯನ್ಸ್ ಅವರು ಫುಲ್ ಅಕ್ವೈರ್ ಮಾಡ್ಕೋತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಏನು IKEA ಇದೆ ಅಲ್ವಾ, ಅಲ್ಲಿಗೊಬ್ಬರು ಮಹಿಳೆ ಶಾಪಿಂಗ್ ಹೋಗಿದ್ದಾರೆ. ಶಾಪಿಂಗ್ ಎಲ್ಲ ಮಾಡಾದಮೇಲೆ ಬೆಲ್ಲಿಂಗ್ ಟೈಮಲ್ಲಿ ಈ IKEAದವ್ರು ಏನು ಮಾಡಿದ್ದಾರೆ, ಕ್ಯಾರಿ ಬ್ಯಾಗ್ ಇರುತ್ತಲ್ವ, ಅದನ್ನು ಪ್ರಿಂಟೆಡ್ ಕ್ಯಾರಿ ಬ್ಯಾಗನ್ನು ಚಾರ್ಜ್ ಮಾಡಿದ್ದಾರೆ. $20, ಆಯಿತಾ? $20 ಚಾರ್ಜ್ ಮಾಡಿದ್ದಾರೆ ಕ್ಯಾರಿ ಬ್ಯಾಗ್ಗೆ. ಆ್ಯಕ್ಚುಲಿ ನಮ್ಮ ಇಂಡಿಯಾ ರೂಲ್ಸ್ ಏನಪ್ಪ ಅಂತ ಅಂದರೆ, ಯಾವುದೇ ಅಂಗಡಿಯವರು ಕ್ಯಾರಿ ಬ್ಯಾಗನ್ನು ದುಡ್ಡು ಕೊಟ್ಟು ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ಮೇಲೆ ಯಾವುದೇ ಲೋಗೋ ಇರೋಂಗಿಲ್ಲ, ಆಯಿತಾ? ಪ್ಲೇನ್ ಇರಬೇಕು. IKEA ಅಂತ ಹೆಸರು ಹಾಕೊಂಡ್ಬಿಟ್ಟು ಕ್ಯಾರಿ ಬ್ಯಾಗ್ ಕೊಟ್ಟಿದ್ದಾರೆ $20. ಸೊ ಅವರು ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿದ್ದಾರೆ. ಸೊ ಇದೀಗ ಕೋರ್ಟು ಈ IKEAಗೆ $3,000 ಕಾಂಪನ್ಸೇಷನ್ ಕೊಡೋದಕ್ಕೆ ಆ ಕಸ್ಟಮರಿಗೆ ಇದು ಮಾಡಿಬಿಟ್ಟಿದೆ, ಏನು ಆರ್ಡ್ರ್ ಮಾಡಿದೆ. ಸೊ $20ಗೋಸ್ಕರ ಈ $3,000 ಅವರು ಕಾಂಪನ್ಸೇಷನ್ ಕೊಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus ಮತ್ತು Realme ಎಲ್ಲ ಒಂದೇ ಬ್ರ್ಯಾಂಡ್, ಇವೆರಡುವೆ. ಇವರೇನಪ್ಪ ಅಂತ ಅಂದರೆ ಇನ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಟಿವಿಯನ್ನು ಸೆಲ್ ಮಾಡುವುದಿಲ್ಲವಂತೆ. ಯಾವುದು ಹೊಸ ಮಾಡೆಲ್ಗಳನ್ನ ತೊಗೊಂಬರಲ್ಲ. ಸೊ ಇಷ್ಟು ದಿನ ಸೇಲ್ ಮಾಡಿದ್ರು, ಸೇಲ್ಸ್ ಆಗಿಲ್ಲ ಅಂತ ಕಾಣುತ್ತೆ. ಸೊ ಇನ್ಮೇಲೆ ಯಾವುದೇ Realme ಮತ್ತು OnePlus ಟಿವಿಗಳು ಲಾಂಚ್ ಆಗಲ್ಲ. ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಅದಕ್ಕೆ ಸರ್ವಿಸ್ ಅಂತ ಕೊಡ್ತಾರೆ, ತಲೆ ಕೆಡಿಸ್ಕೊಂಬೇಡಿ. ಬಟ್ ಹೊಸ್ದಾಗಿ ಲಾಂಚ್ ಆಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕ್ವಾಲ್ಕಾಮ್ ಅವರು ಹೊಸ ಪ್ರೊಸೆಸರ್ನ, ಫ್ಲ್ಯಾಗ್ಶಿಪ್ ಪ್ರೊಸೆಸರ್, ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಂಥ ಪ್ರೊಸೆಸರ್ Snapdragon 8 Gen 3 ಪ್ರೊಸೆಸರ್ನ ಲಾಂಚ್ ಮಾಡಿದ್ದಾರೆ. ಸೊ ಇದರಲ್ಲಿ ಜನರೇಟಿವ್ AI ಫೀಚರ್ ಎಲ್ಲ ಇರುತ್ತಂತೆ. Wi-Fi 7 ಸಪೋರ್ಟ್ ಆಗುತ್ತೆ. 240 FPS ಇಂದು ಡಿಸ್ಪ್ಲೇ ವಿತ್ ಗೇಮಿಂಗ್ ಎಲ್ಲ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಪ್ರೊಸೆಸರ್ ಹೊಂದಿರುವಂಥ ಫೋನ್ ಲಾಂಚ್ ಆಗುತ್ತೆ. ಯಾವುದಪ್ಪ ಅಂತ ಅಂದರೆ ಒಂದು OnePlus 12. ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. 2K ರೆಸೊಲ್ಯೂಷನ್ ಡಿಸ್ಪ್ಲೇ, OLED LTPO ಎಲ್ಲ ಇರುತ್ತೆ. 2600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಕನ್ಫರ್ಮ್ ಆಗಿದೆ. ಒಟ್ಟಿಗೆ OnePlus 12 ಬರುತ್ತಲ್ಲ, ಅದರಲ್ಲಿ 8 Gen 3 ಇರುತ್ತೆ. ನಂತರ ಇನ್ನೊಂದು ಫೋನು iQOO 12, ಇದರಲ್ಲೂ ಕೂಡ Snapdragon 8 Gen 3 ಇರುತ್ತಂತೆ. ನವಂಬರ್ 7ನೇ ತಾರೀಕೆ ನೆಕ್ಸ್ಟ್ ಮಂತೆ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 144 ಹರ್ಟ್ಸಿಂದು ಡಿಸ್ಪ್ಲೇ ಮತ್ತು ಗೇಮಿಂಗ್ ಫೀಚರ್ ಎಲ್ಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು 12ನೇ ತಾರೀಕು ಅಂದರೆ ನೆಕ್ಸ್ಟು ಈಗ 7ನೇ ತಾರೀಕು ನಮ್ಮ ಭಾರತದಲ್ಲೂ ಲಾಂಚ್ ಆಗುತ್ತಾ, ಬರೀ ಗ್ಲೋಬಲ್ ಆಗಿ ಲಾಂಚ್ ಆಗುತ್ತಾ ಗೊತ್ತಿಲ್ಲ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕ್ವಾಲ್ಕಾಮ್ ಅವರು ಇದೀಗ ಈ ಲ್ಯಾಪ್ಟಾಪ್ ಪ್ರೊಸೆಸರ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಇಂಟೆಲ್ ಮತ್ತು ಆಪಲ್ ನೋಡೋದು M ಸೀರೀಸ್ M1 M2 ಎಲ್ಲ ಪ್ರೊಸೆಸರ್ ಇದೆ ಅಲ್ವಾ, ಅದಕ್ಕೆ ಟಕ್ಕರ್ ಕೊಡೋದಕ್ಕೋಸ್ಕರ ಕ್ವಾಲ್ಕಾಮ್ ಅವರು ಕೂಡ ಈ ಲ್ಯಾಪ್ಟಾಪ್ ಮೊಬೈಲ್ ಪ್ರೊಸೆಸರ್ನ ಲಾಂಚ್ ಮಾಡ್ತಾ ಇದ್ದಾರೆ. Snapdragon X Elite ಪ್ರೊಸೆಸರ್ ಅಂತೆ, ಆಯಿತಾ? X Elite ಅಂತ ಹೆವಿ ಕಾಂಪಿಟೇಷನ್ ಕೊಡುತ್ತಂತೆ ಈ ಇಂಟೆಲ್ ಮತ್ತು ಆಪಲ್ದು M ಸೀರೀಸ್ನ ಚಿಪ್ಗಳಿಗೆ. ಸೊ ನೆಕ್ಸ್ಟ್ ವರ್ಷ 2024ನೇ ಇಸ್ವಿ
ಮಿಡ್ಡಲ್ಲಿ ಆಯಿತಾ, ಮೋಸ್ಟ್ಲಿ ಜುಲೈ ಆಗಸ್ಟ್ ಟೈಮಲ್ಲಿ ಲಾಂಚ್ ಆಗಬಹುದು. ಇದಂತೂ ಅಂದರೆ ಹೆವಿ ಕಾಂಪಿಟೇಟಿವ್ ಆಗುತ್ತೆ ಈ ಒಂದು ಲ್ಯಾಪ್ಟಾಪ್ ಫೀಲ್ಡ್ ಅಂತ ಕಾಣುತ್ತೆ ನಂಗೆ ಅನ್ನಿಸ್ದಂಗೆ. ಕಾದು ನೋಡೋಣ ಆಯಿತಾ. ಮತ್ತು ಹೆವಿ ಅಫೋರ್ಡಬಲ್ ಕೂಡ ಆಗಬಹುದು, ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಡೆಡಿಕೇಟೆಡ್ ಆಗಿ ಈ ಮೆಟಾ ವೆರಿಫೈಡ್ ಆಗಿರೋಂಥವ್ರಿಗೇ ಒಂದು ಹೊಸ ಫೀಡ್ನ ತೊಗೊಂಬರ್ತಾರಂತೆ. ಸೊ ಇನ್ಸ್ಟಾಗ್ರಾಮ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಫಾಲೋವರ್ಸ್ ಫೀಡ್ ಬರಬೇಕಾ, ಅಥವಾ ನಿಮ್ಮ ಫೇವ್ರೇಟ್ಸ್ ಯಾರು ಇದ್ರೆ ಅದ್ರ ಫೀಡ್ ಬರಬೇಕಾ, ಅಥವಾ ಮೆಟಾ ವೆರಿಫೈಡ್ ತೋರಿಸ್ತಾ ಇದ್ದೀನಿ ಇಮೇಜ್ನ, ಈ ರೀತಿ ಒಂದು ಹೊಸ ಆಪ್ಷನ್ ಬರುತ್ತೆ. ಅದು ಬರೀ ವೆರಿಫೈ ಆಗಿರೋರಿಗೆ ಮಾತ್ರ ಈ ಒಂದು ಫೀಚರ್ ಸಿಗೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇನ್ಮೇಲೆ ಕಾಮೆಂಟ್ಸಲ್ಲಿ ನೀವು ಪೋಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಬೆಂಕಿ ಫೀಚರ್ ನಂಗೆ ಅನ್ನಿಸ್ದಂಗೆ. ಸೊ ಕಾಮೆಂಟ್ಸಲ್ಲಿ ನೀವು ಪೋಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಏನಾದರೂ ಒಂದು ಪೋಸ್ಟ್ ಹಾಕ್ಬಿಡೋದಕ್ಕೆ ಅದ್ರ ಕೆಳಗಡೆ ನೀವು ಪೋಲ್ ಚೆನ್ನಾಗಿಲ್ಲೋ ಈ ರೀತಿ ಏನಾದರೂ ಒಂದು ಪೋಲ್ ಮಾಡೋ ರೀತಿ ಫೀಚರ್ನ ನಾವು ಯೂಸ್ ಮಾಡ್ಕೊಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಶಾಮಿ MI ಅವರು MIUI OSನ ರಿಮೂವ್ ಮಾಡಿ ನೆಕ್ಸ್ಟಿಂದ ಹೈಪರ್ OS ಅಂತ ಹೊಸ OSನ್ನು ಲಾಂಚ್ ಮಾಡ್ತಾ ಇದ್ದಾರೆ. ನನಗನ್ನಿಸ್ದಂಗೆ MIUIಗೂ ಈ ಹೈಪರ್ OSಗೂ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಅವರು ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ, ಯಾವುದೆಲ್ಲ ಫೋನ್ಗಳಿಗೆ ಈ ಒಂದು ಹೈಪರ್ OS ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬೇಜಾನ್ ಫೋನ್ಗಳಿದೆ, ಎಲ್ಲ ಒಂದು ಮಿಡ್ ಆ್ಯಂಡು ಎಂಟರ್ ಲೆವೆಲ್ ಫೋನ್ಗಳಿಗೂ ಸಹ ಈ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ನೋಡ್ಕೊಳ್ಳಿ, ನಿಮ್ಮದು ಈ ಲಿಸ್ಟಲ್ಲಿದೆ ಅಂತ ಅಂದರೆ ರೀಸೆಂಟ್ ಫೋನ್ ಆಗಿ 100% ಸಿಗುತ್ತೆ. ನಿಮಗೂ ಕೂಡ ಈ ಒಂದು ಹೈಪರ್ OS ಅಪ್ಡೇಟ್ ಬಂದೇ ಬರುತ್ತೆ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋದವರು Y200 ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡಿದ್ರು. ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ನಿಸ್ತು, ಸುಮಾರು 20-22 ಸಾವಿರ ರೇಂಜಲ್ಲಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನು. ಸ್ಪೆಸಿಫಿಕೇಷನ್ ಓಕೆ ಇದೆ, ಸ್ನ್ಯಾಪ್ಡ್ರ್ಯಾಗನ್ 4 Gen 1 44 ಹರ್ಟ್ಸಿಂದು ಡಿಸ್ಪ್ಲೇ, ಫುಲ್ HD ಪ್ಲಸ್ ಅಮೋಲೆಡ್ 120 ಹರ್ಟ್ಸ್ ಎಲ್ಲ ಇದೆ. ಸ್ಪೆಸಿಫಿಕೇಷನ್ ಪರವಾಗಿಲ್ಲ. ಚೂರು ಒಂದು 18-19ಕ್ಕೆ ಲಾಂಚ್ ಆಗಿದ್ರೆ ಹೆವಿ ಕಾಂಪಿಟೇಟಿವ್ ಆಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ಸ್ಟಿಲ್ ಸ್ಪೆಸಿಫಿಕೇಷನ್ ಅಂತೂ ಚೆನ್ನಾಗಿದೆ. DDR4X RAM ಇದೆ, ಫಸ್ಟ್ 2.2 ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಕಡಿಮೆ ಗಿದ್ದಿದ್ರೆ ಬೆಂಕಿ ಇರ್ತಿತ್ತು. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ಇವತ್ತಿನ ಟೆಕ್ ನ್ಯೂಸಲ್ಲಿ ನಿಮಗೆ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.